ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಚಳ್ಳಕೆರೆ ತಾಲೂಕಿನ ವಿಶೇಷಚೇತನರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ವಿಶೇಷಚೇತನರಿಗೆ ನಿವೇಶನ ನೀಡಬೇಕು, ಸಭೆ ಕಾರ್ಯಕ್ರಮಗಳಿಗೆ ಪ್ರತ್ಯೇಕ ಭವನ ನಿರ್ಮಿಸಬೇಕು, ಉಚಿತ ಶಿಕ್ಷಣ ವ್ಯವಸ್ಥೆ ಕಲ್ಪಿಸಬೇಕು ಹಾಗೂ ಮಾಸಾಶನವನ್ನು ಪ್ರತಿ ತಿಂಗಳು 10ನೇ ತಾರೀಕಿನೊಳಗೆ ಬಿಡುಗಡೆ ಮಾಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಇದೇ ವೇಳೆ ಸರ್ಕಾರಿ ಕಚೇರಿಗಳಲ್ಲಿ ವಿಶೇಷಚೇತನರಿಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟದ ಪದಾಧಿಕಾರಿಗಳು ಮನವಿ ಮಾಡಿದರು. ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸರ್ಕಾರ ಶೀಘ್ರವೇ ಸಮಸ್ಯೆಗಳಿಗೆ ಸ್ಪಂದಿಸಿ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಬೇಕೇ ಬೇಕು. ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟಕ್ಕೆ ಧಿಕ್ಕಾರ, 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 ಸರ್ಕಾರಕ್ಕೆ ಧಿಕ್ಕಾರ, 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 ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೆಂಗಳೂರು ತಾಲೂಕು ಘಟಕ ಚಳ್ಳಕೆರೆ. ಇವತ್ತು ತಾವೆಲ್ಲರೂ ಸೇರಿ ಒಂದು ಜಾಥಾ ಹೋರಾಟ ಮಾಡ್ಕೊಂಡು ನಮ್ಮ ಕಚೇರಿಗೆ ಬಂದಿದ್ದೀರಾ ಹಾಗೂ ತಮ್ಮ ಬೇಡಿಕೆಗಳನ್ನು ಇಟ್ಟಿದ್ದೀರಾ. ತಾವು ಕೊಟ್ಟಿರೋ ಮನವಿಯಿಂದ ನಾನು ಗೌರವಪೂರ್ವಕವಾಗಿ ಸ್ವೀಕರಿಸಿದ್ದೀನಿ. ಇದರಲ್ಲಿ ತಮ್ಮ ಮನವಿಗಳಿಂದ ಅಂಗವಿಕಲರಿಗೆ ನಿವೇಶನ ಕೊಡೋದ್ರ ಬಗ್ಗೆ ಅಂತೇಳಿ ಇದನ್ನು ನಾನು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರ ಜೊತೆಗೆ ಮಾತಾಡ್ತೀನಿ ನಾನು ಇದ್ರ ಬಗ್ಗೆ. ಆಮೇಲೆ ಒಂದು ಕೊಠಡಿ ಬೇಕು ಅಂದಿದ್ರೆ ಇದನ್ನು ಶಾಸಕರ ನಾನು ಮಾತಾಡ್ತೀನಿ. ಆಮೇಲೆ ನೀವು ತಿಂಗಳಿಗೊಮ್ಮೆ ರಾಷ್ಟ್ರೀಯ ಹಬ್ಬಗಳಿಗೆ ಅಂಗವಿಕಲರ ತಾಲೂಕು ಘಟಕದ ಪದಾಧಿಕಾರಿಗಳಿಗೆ ಆಹ್ವಾನಿಸಬೇಕು ಅಂತ ಈಗಲೇ ನಮ್ಮ ಆಫೀಸಲ್ಲಿ ಒಂದು ಶ್ರೀನಿವಾಸ್ ಇದ್ದಾರೆ. ಈಗಲೇ ಹೇಳ್ತಾ ಇದ್ದೀನಿ ನಾನು. ಆ ವಾಟ್ಸಪ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪಲ್ಲಿ ತಮ್ಮ ಸಂಘದ ಯಾರು ಪದಾಧಿಕಾರಿಗಳಿದ್ದೀರೋ ಅದ್ರಿಗೆ ಯಾವುದಾದ್ರೂ ಒಂದು ನಂಬರ್ ಕೊಡಿ. ಆ ವಾಟ್ಸಪ್ ಗ್ರೂಪಲ್ಲಿ ತಮಗೆ ಒಂದು ಆಹ್ವಾನ ಕೊಡ್ತೀವಿ. ಹೌದಾ? ಆಮೇಲೆ ಪ್ರೈವೇಟ್ ಸ್ಕೂಲಲ್ಲಿ ಉಚಿತ ಶಿಕ್ಷಣ, ಇದು ಇವಾಗ ನಾನು ಮಾತಾಡ್ತೀನಿ. ಆಮೇಲೆ ತಮ್ಮದು ಮಾಸಾಸನ ತಿಂಗಳಿಗೆ ಒಂದು ಸತಿ ಬರೋದ್ರ ಬಗ್ಗೆ ತಾವು ಕೇಳ್ತಾ ಇದ್ದೀರಾ. ಏನಾಗಿದೆ ಅಂದರೆ ಮೊನ್ನೆ ರೀಸೆಂಟ್ಲಿ ಒಂದು 2-3 ತಿಂಗಳ ಮುಂಚೆ ಸರ್ಕಾರದಿಂದ ಒಂದು ಹೊಸದಾಗಿ ವೆರಿಫಿಕೇಷನ್ ಮಾಡಿ ಅಂತ ಹೇಳಿದಾಗ ನಮ್ಮ ಎಲ್ಲ ವಿಲೇಜ್ ಅಕೌಂಟೆಂಟ್ಸ್ಗಳು ಪ್ರತಿಯೊಬ್ಬ ಪೆನ್ಷನರ್ಸಿಂದು ತಮ್ಮದು ಏನು ಆಧಾರ್ ಕಾಪಿ ಇತ್ತು, ಬ್ಯಾಂಕ್ ಪಾಸ್ಬುಕ್ ಇತ್ತು ಎಲ್ಲ ತಗೊಂಡು ಅಪ್ಲೋಡ್ ಮಾಡಿದ್ದಾರೆ. ಅದಕ್ಕಾಗಿ ಸ್ವಲ್ಪ ಲೇಟಾಗಿರಬೇಕು. ಶಾರ್ಟ್ಲಿ ಬರುತ್ತೆ. ಎಲ್ಲರಿಗೂ ಮಾಸಾಸನ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಸಾಮಾಜಿಕ ಭದ್ರತೆ 100% ಬರುತ್ತೆ. ಅದ್ರ ಬಗ್ಗೆ ಯಾರಿಗೂ ಆತಂಕ ಬೇಡ, 100% ಬರುತ್ತೆ. ಸರ್, ಈ ವಿಚಾರವಾಗಿ ಒಂದು ಮನವಿ ಇದೆ ಸರ್. ಈಗ ಏನು 3 ತಿಂಗಳಿಂದ ಏನು ಸಮಸ್ಯೆ ಆಗಿದೆ ಅದು ಓಕೆ ಸರ್, ತೊಂದರೆ ಇಲ್ಲ. ಸುಮಾರು ಜನ, ಎಷ್ಟೋ ವಿಕಲಚೇತನರು ಅಂದರೆ ಇದರಲ್ಲಿ ಸುಮ್ಮನೆ UID ಕಾರ್ಡ್ ತಗೊಂಡು ನಾರ್ಮಲ್ ಜನನು ಮಾಸಾಶನ ತಗೊಳ್ತಾ ಇದ್ದಾರೆ. ಮತ್ತು ಎಷ್ಟೋ ಜನಕ್ಕೆ ಆಧಾರ್ ಕಾರ್ಡಲ್ಲಿ ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನಕ್ಕೆ ತಗೊಂಡಿಲ್ಲ. ಸುಮಾರು 1 ವರ್ಷ 6 ತಿಂಗಳು 9 ತಿಂಗಳು 10 ತಿಂಗಳು ಪೆನ್ಷನ್ ನಿಂತಿರೋದು ನಮ್ಮಲ್ಲಿದ್ದಾರೆ. ಆಯ್ತು ಮೇಡಮ್, ಆ ಥರ ಏನಿದೆಯೋ ತಾವು ಹೇಳ್ತೀನಿ ಕೇಳಿ. ಈಗ ಜನರಲ್ಲಾಗಿ ಮಾತಾಡ್ಬೇಡಿ. ಪರ್ಟಿಕ್ಯುಲರ್ ಯಾರಾದ್ರೂ ಇದ್ರೆ ನಮ್ಮ ಆಫೀಸಿಗೆ ಕರ್ಕೊಂಡ್ಬನ್ನಿ. ಮೊದಲ ಆದ್ಯತೆಯಲ್ಲಿ ಅದನ್ನು ಸರಿ ಮಾಡಿಸ್ಕೊಡಿ. ಖಂಡಿತ ಅದನ್ನು ಸರ್ ಮಾಡಿಸ್ಲೇಬೇಕು ಸರ್. ಭಾಳ ಇದೆ. ಈಗ 3 ತಿಂಗಳಿಂದ ನಿಂತಿರೋದು ಕಡಿಮೆ ಇದೆ, ಆ ಥರ ಇರೋದೇ ತುಂಬ ಇದೆ. ಆಯ್ತು ಸರ್, ತನ್ನ ಮಾನವೀಯ ಹಕ್ಕುಗಳಿಗಾಗಿ ಹೋರಾಟ ಮಾಡುವಂಥದ್ದು, ಅದು ಸಾಮಾಜಿಕ ನ್ಯಾಯಕ್ಕಾಗಿ ಅಂಬೇಡ್ಕರ್ ಅವರ ಪ್ರತಿ ಮುಂದೆ ಇಷ್ಟು ಜನ ಒಂದಾಗಿ ತನ್ನ ಬೇಡಿಕೆಯನ್ನು ಇಟ್ಟು ಸರ್ಕಾರಕ್ಕೆ ಒಂದು ಮನವಿಯನ್ನು ಕರ್ನಾಟಕದ ಸರ್ಕಾರ ಬಹುಶಃ ಸರ್ಕಾರಕ್ಕೆ ಏನಾದರೂ ಮಾನವೀಯತೆ, ಒಂದು ನೈತಿಕತೆ ಇದ್ದರೆ ಈ ವಿಕಲಚೇತನರ ಒಂದು ಬೇಡಿಕೆಯನ್ನು ಬಹುಶಃ ನಮ್ಮ ಸಂವಿಧಾನದಲ್ಲಿ ವಿಕಲಚೇತನರಿಗೆ ಸಂವಿಧಾನದತ್ತವಾಗಿ ಒಂದು ಅವರ ಬೇಡಿಕೆಗಳನ್ನು ಮತ್ತು ಅವರ ವೇತನವನ್ನು, ಗೌರವಧನವನ್ನು ಕೊಡುವಂಥದ್ದು ಒಂದು ಪ್ರಥಮ ಮೋಸ್ಟ್ ಸಿಗ್ನಿಫಿಕೆಂಟ್ ಇಂಪಾರ್ಟೆನ್ಸ್ ಅಂತ ಹೇಳ್ತೀನಿ. ಆದರೆ ಇವತ್ತು ದೇಹದ ದೌರ್ಬಲ್ಯದ ಜೊತೆಗೆ ಆ ವ್ಯಕ್ತಿಯ ಶುಶ್ರೂಷೆ ಮತ್ತು ಆ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗಿರ್ತಕ್ಕಂತಹ ಅವರ ಮನೆಯ ಸದಸ್ಯರ ಯೋಗಕ್ಷೇಮ ಮತ್ತು ಜೀವನ ಸುಧಾರಣೆ ಅನುಕೂಲ ಆಗುವ ರೀತಿಯಲ್ಲಿ ಸರ್ಕಾರ ಅತ್ಯಂತ ಪ್ರಾಥಮಿಕ ಕಾಳಜಿ ವಹಿಸುವಂಥದ್ದು. ಅವರು ಹೇಳೋದಕ್ಕಿಂತ ಮುಂಚೆನೇ ಸರ್ಕಾರ ಇದ್ರ ಬಗ್ಗೆ ನಿಗಾ ವಹಿಸಬೇಕು. ಅವರು ಹೋರಾಟ ಮಾಡೋಂಥ ಮಟ್ಟಕ್ಕೆ ಬಂತಂದರೆ ನನ್ನ ದೃಷ್ಟಿಕೋನದಲ್ಲಿ
ಸರ್ಕಾರದ ಮಾನವೀಯತೆ ಅಂದರೆ ಫಾಲ್ ಡೌನ್ ಆಫ್ ಹ್ಯೂಮನಿಟಿ ಇನ್ ಗೌರ್ಮೆಂಟ್ ಆಗಿತ್ತು ಅಂತ ಹೇಳ್ತೀನಿ. ಯಾಕಂದರೆ ಒಂದು ದೇಹದ ಹೋರಾಟ ಮಾಡೋಕ್ಕೆ ಅವರು ದೇಹ ಸಹಕಾರ ಮಾಡ್ತಾರೆ. ಆದರೆ ನೈಸರ್ಗಿಕವಾಗಿ ಅವರ ದೇಹ ಸಂರಚನೆಯೇ ಅವರ ಹಳನ್ನು ಪರಿಪೂರ್ಣವಾಗಿ ನಾಗರಿಕ ಸಮಾಜಕ್ಕೆ ನೀಡಬೇಕಾದ್ರೆ ಆ ಜೀವ, ಆ ಒಂದು ವಿಕಲಾಂಗತೆ ಹೊಂದಿರತಕ್ಕಂಥ ಮನುಷ್ಯನ ಬಾಧೆ ಏನಂತಕ್ಕನ್ನೋದು ಪ್ರಜ್ಞೆ ಇರ್ತಕ್ಕಂಥ ನಾಗರಿಕ ಸಮಾಜ ಮತ್ತು ಸರ್ಕಾರ ಯೋಚನೆ ಮಾಡೋದು ಬಹಳ ಜರೂರಿನ ಕಾರ್ಯವಾಗಿದೆ. ಕಾರಣ ದಿನ ಬೆಳಗಾದರೆ ನೂರಾರು ಹೋರಾಟಗಳು ನಾಗರಿಕರ ಸೌಲಭ್ಯಕ್ಕಾಗಿ ನಡೆಯುವಂಥದ್ದು ನಾವು ಕಣ್ಮುಂದೆ ನೋಡ್ತೀವಿ. ಅವೆಲ್ಲ ಹೋರಾಟಕ್ಕಿನ್ನ ಅತ್ಯಂತ ಶ್ರೇಷ್ಠವಾದ ಹೋರಾಟ, ಅತ್ಯಂತ ಮಾನವೀಯತೆ ಇರ್ತಕ್ಕಂಥ ಹೋರಾಟ, ಮಾನವೀಯ ರುಚಿಗಳನ್ನೇ ಕಲಿಸುವಂತಕ್ಕಂಥ ಹೋರಾಟದ ಮುಖಾಂತರ ಹೋರಾಟ ಮಾಡೋದಕ್ಕೆ ಮುಖ್ಯವಾಗಿ ಉದ್ದೇಶ ಏನು ಅಂತ ಹೇಳಿದ್ರೆ, ನಮಗೆ ಸುಮಾರು ಬೇಡಿಕೆಗಳಿದೆ. ಆ ಬೇಡಿಕೆಗಳಲ್ಲಿ ಮುಖ್ಯವಾಗಿ ಅವಶ್ಯಕತೆಯಾಗಿರುವಂಥ ಬೇಡಿಕೆಗಳಾದಂಥ ಈ ಮಾಸಾಶನ ಸುಮಾರು ವಿಕಲಚೇತನರಿಗೆ 1 ವರ್ಷದಿಂದ 6 ತಿಂಗಳಿಂದ 3 ತಿಂಗಳಿಂದ ಬರ್ತಾ ಇರುವಂಥ ಮಾಸಾಶನ ತುಂಬಾ ಅನಿವಾರ್ಯವಾಗಿದೆ ಇವತ್ತಿನ ದಿನ. ಹಾಗೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಬೀದಿಯಲ್ಲಿ ಭಿಕ್ಷೆ ಬೇಡ ಅಂತ ಪರಿಸ್ಥಿತಿ ಬಂದಿದೆ. ಅಂಗವಿಕಲರ ಮಾಸಾಶನ್ನೇ ನಂಬಿಕೊಂಡು ಜೀವನ ಮಾಡುವಂತ ವಿಕಲಚೇತನರು ಇರೋದ್ರಿಂದ ಮಾನ್ಯ ತಹಸೀಲ್ದಾರ್ ಸಾಹೇಬ್ರವರು ಈ ಒಂದು ಮಾಸಾಶನಕ್ಕೆ ಹೆಚ್ಚು ಒತ್ತು ಕೊಟ್ಟು ಗಮನ ಕೊಟ್ಬಿಟ್ಟು ಈ ಒಂದು ಮಾಸಾಶನವನ್ನ ಕ್ಲಿಯರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಮನವಿ ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ಅಂಗವಿಕಲರಿಗೆ ನಿವೇಶನಗಳ ಕೊಡುವುದರ ಬಗ್ಗೆ, ಅಂಗವಿಕಲರೆಯ ಸಭೆ ಸಮಾರಂಭಗಳ ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದಕ್ಕೆ ನಮಗೆ ಒಂದು ಕೊಠಡಿ ಭವನ ಕೊಡುವುದರ ಬಗ್ಗೆ, ನಮ್ಮ ಅಂಗವಿಕಲರ ಕುಂದುಕೊರತೆಗಳ ಬಗ್ಗೆ ಹಾಗೂ ನಮಗೆ ತಿಂಗಳಿಗೊಮ್ಮೆ ಸಭೆಗಳಿಗೂ ಹಾಗೂ ರಾಷ್ಟ್ರೀಯ ಹಬ್ಬಗಳಿಗೆ ಅಂಗವಿಕಲರ ತಾಲೂಕು ಘಟಕದ ಪದಾಧಿಕಾರಿಗಳನ್ನು ಆಹ್ವಾನಿಸಬೇಕು. ಇದು ಮುಖ್ಯವಾಗಿ ಯಾಕೆಂದ್ರೆ ಈ ಸರಿ ನಮ್ಮ ವಿಕಲಚೇತನ ದಿನಾಚರಣೆಯನ್ನೇ ನಮ್ಮ ಕರ್ನಾಟಕ ಸರ್ಕಾರ ಮರ್ತಿತ್ತು. ಆವತ್ತು 3ನೇ ತಾರೀಕಿನ ದಿನ, ಡಿಸೆಂಬರ್ 3ನೇ ತಾರೀಕಿನ ದಿನ ಯಾರೂ ಸಹ ಅದನ್ನ ಆಚರಣೆ ಮಾಡಲಿಲ್ಲ. ದಯವಿಟ್ಟು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟಗಳಲ್ಲಿ ಸಮೇತ ಸಭೆ ಸಮಾರಂಭಗಳಲ್ಲಿ ನಮ್ಮ ವಿಕಲಚೇತನರ ದಿನಾಚರಣೆಯನ್ನು ಒಳಗೊಂಡು ಇತರೆ ವಿಶೇಷ ದಿನಗಳಲ್ಲಿ ನಮ್ಮ ವಿಕಲಚೇತನರನ್ನು ಆಹ್ವಾನ ಮಾಡಬೇಕು ಅನ್ನೋದು ಒಂದು ನಮ್ಮದು ಮನವಿ ಇದೆ. ಅದೇ ರೀತಿಯಾಗಿ ಅನುದಾನಿತ ಖಾಸಗಿ ಶಾಲೆಗಳ ಅಂಗವಿಕಲರ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಬೇಕು. ಏನು ಅನುದಾನಿತ ಶಾಲೆಗಳಿವೆ ಆ ಶಾಲೆಗಳಲ್ಲೂ ಸಹ ನಮ್ಮ ಏನು ಮೀಸಲಾತಿ ಇದೆ ಆ ಮೀಸಲಾತಿ ಪ್ರಕಾರ ನಮ್ಮ ವಿಕಲಚೇತನರ ಮಕ್ಕಳಿಗೆ ಶಿಕ್ಷಣಕ್ಕೆ ಸಹಕಾರ ನೀಡಬೇಕು. ಅಂಗವಿಕಲರ ಮಾಸಾಶನ ತಿಂಗಳಿಗೊಮ್ಮೆ 10ನೇ ತಾರೀಕು ನೀಡಬೇಕು. ನಮ್ಮ ಎಲ್ಲ ಕಚೇರಿಗಳು ಹಿಂಸಕ್ಕಿಲ್ಲ ಅಂತಂದ್ರೆ ಇವತ್ತು ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಯಾಕೆಂದ್ರೆ ನನ್ನ ಮಾಧ್ಯಮದ ಸ್ನೇಹಿತರು ಹೇಳ್ತಾ ಇದ್ರು, ಮಂಜುನಾಥ್ ಏನಪ್ಪಾ ಚೈತನ್ಯದಲ್ಲಿ ಪ್ರತಿಭಟನೆ ಇದೆಯನ್ನ. ಹೌದು ಸರ್, ನಮ್ಮ ಪ್ರತಿಭಟನೆಯನ್ನ ಬಹಳ ಯಶಸ್ವಿಗೊಳಿಸಬೇಕು, ತಮ್ಮ ಸರ್ಕಾರಕ್ಕೆ ಮುಟ್ಟಿಸಬೇಕು ಅಂತೇಳಿ ನಾನು ಎಲ್ಲಾ ಮಾಧ್ಯಮದವರಿಗೂ, ಪತ್ರಿಕಾ ಮಿತ್ರರಿಗೂ, ನನ್ನ ಹೆಸರು ಎಲ್ರಿಗೂ ಗೊತ್ತಿದೆ, ಮಂಜುನಾಥ್ ಅಂತ ಹೇಳ್ಬಿಟ್ಟು ಒಂದು ಕೋರ್ಸ್ಮುಖ. ಯಾಕಂದ್ರೆ ನಮ್ಮ ಮಾಧ್ಯಮದ ಸ್ನೇಹಿತರು ಯಾವಾಗಲೂ ಇರ್ತಾರೆ. ಚಳ್ಳಕೆರೆ ತಾಲೂಕಿನಲ್ಲಿ ಏನೇ ಬರಲಿ ನಮ್ಮ ವಿಶೇಷ ಚೇತನರಂದ್ರೆ ಅಷ್ಟು ಕಾಳಜಿ ನಮ್ಮ ಪತ್ರಿಕೆ ಮಾಧ್ಯಮದವರಿಗೆ. ಇವತ್ತು ನಿಜವಾಗ್ಲು ನಾನು ಎಷ್ಟೋ ಸಾರಿ ನಾನು ಅವ್ರನ್ನ ಮನವರಿಕೆ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಬಿಸಿ ಮುಚ್ಚುವಂತ ಕೆಲಸ ಮಾಡಬೇಕು. ನಮ್ಮ ಚಳ್ಳಕೆರೆ ಮೀಡಿಯಾ, ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇವತ್ತು ನಿವೇಶನ ಕೊಡಬೇಕು. ನಮಗೆ ಖಾಲಿ ಜಾಗ ಇದ್ರೆ ಸರ್ಕಾರ ನಿವೇಶನ ಕೊಡಬೇಕು. ಸ್ವಾಮಿ, ಯಾವುದೇ ಕಚೇರಿ, ಯಾವುದೇ ಆಫೀಸಿಗೆ ನಾವು ಕ್ಲೀನಿಂಗ್ ಆಫೀಸಲ್ಲಿ ಹೋಗಿ ಕ್ಲೀನಿಂಗ್ ಅಂತ ಕೇಳ್ತಾರೆ. ಇದೇ ತಾಲೂಕು ಕೇಳ್ತಾರೆ, ಏನು ಕೆಲಸ ಬಂದ್ರೆ ಅಂಗಡಿಗೆ ಮೊದಲ ಸ್ಥಾನ ಕೊಡಬೇಕು. ಕುತ್ಕೊಂಡಿವಿ ಹೋಗಿ ಕ್ಯೂ ನಿಂತ್ಕೊಂಡ್ರೆ ಆಮೇಲೆ ಬರಂತಾರೆ. ಒಂದು ಕ್ಯಾಶ್ ಅಂದ್ರೆ 10 ದಿನ ಮಾಡಿದೆ. ಇದೇ ತಾಲೂಕು ನಮ್ಮ ಇನ್ನೂರು ಬರೀಲ್ವಾ? ಒಂದು ಗ್ಯಾಸ್ ಕ್ಯೂ ನಿಂತ್ಕೊಳ್ಬೇಕು, ಒಂದು ಅಕ್ಕಿ ಕ್ಯೂ ನಿಂತ್ಕೊಳ್ಬೇಕು. ಎಲ್ಲಿ ನ್ಯಾಯ ಸಿಗುತ್ತೆ ಅದಕ್ಕಾಗಿ ನಮ್ಮ ಸಾರ್ವಜನಿಕ ಎಲ್ಲ ಕಚೇರಿಗಳು, ಎಲ್ಲ ವ್ಯವಸಾಯ ಸೊಸೈಟಿಗಳು ಪ್ರತಿಯೊಂದಾಗಿದೆ ಅಂಗವಿಕಲರಿಗೆ ಮೊದಲ ಸ್ಥಳ ಕೊಡಬೇಕು. ಮೊದಲ ಆದ್ಯತೆ ಅಂದ್ರೆ ನಮ್ಮ ಭಯ ಅಷ್ಟೇ, ಗೌರವ ಬೇಕಲ್ಲ, ಗೌರವ ಅಷ್ಟೇ ಅಂಗವಿಕಲರಿಗೆ ಅಷ್ಟೇ. ನಮ್ಮ ಈ 7 ಬೇಡಿಕೆಗಳು ಏನಿದಾವೋ ನಮ್ಗೆ ಈಡೇರಿಕೆ ನಮ್ಮ ಸಾಹೇಬರ ಬಂದವರಿಗೆ ದಯಮಾಡಿ ಬಂದ್ರೆ ನಮಗೆ ಕಾಲು ಹೋಗ್ತಾ ಇದೆ, ನಿಂತ್ಕೊಳ್ಳೋಕ್ಕಾಗಲ್ಲ, ಬಹಳ ಸುಸ್ತಾಗಿದೆ, ಬಂದೆ
ನಾವು ಬೇಡಿಕೆ ಕೊಟ್ಟು ದಯಮಾಡಿ ಹೋಗಿ ಸ್ವಾಮಿ ದಯಮಾಡಿ ಬನ್ನಿ